ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಳೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಎಐಸಿಸಿಯಿಂದ ಮತ ಕಳ್ಳತನದ ವಿರುದ್ಧ ಬೃಹತ್ ರ್ಯಾಲಿ ನಡೆಯುತ್ತೆ. ದೆಹಲಿಗೆ ಇಡೀ ದೇಶದ ಕಾಂಗ್ರೆಸ್ ಪ್ರಮುಖ ನಾಯಕರು ಕಾರ್ಯಕರ್ತರು ಆಗಮಿಸಿದ್ದು ಕೊನೆಯ ಹಂತದಲ್ಲಿ ಎಲ್ಲ ತಯಾರಿಗಳನ್ನು ಮಾಡಲಾಗ್ತಿದೆ. ಚುನಾವಣಾ ಆಯೋಗ ವಿರುದ್ಧ ಮಾಡಲಾಗ್ತಾ ಇರುವಂತಹ ಮತಗಳ್ಳತನ ಪ್ರತಿಭಟನೆಯಲ್ಲಿ ಈಗ ಮತ್ತೊಂದು ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ನಾಳೆ ರಾಮ್ಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಮತಕಳ್ಳತನದ ವಿರುದ್ಧ ಬೃಹತ್ ರ್ಯಾಲಿ. ರಾಮಲೀಲಾ ಮೈದಾನ ಸಂಪೂರ್ಣ ಕಾಂಗ್ರೆಸ್ಮಯ. ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕೈ ಕಹಳೆ. ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ನಾಳೆ ದೆಹಲಿಯಲ್ಲಿ ಹಮ್ಮಿಕೊಂಡಿರುವ ಮತಗಳ್ಳತನ ವಿರುದ್ಧ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿ ಬಹುತೇಕ ಸಚಿವರು, ಕೆಲ ಶಾಸಕರು ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಕೇಂದ್ರ ಚುನಾವಣಾ ಆಯೋಗವನ್ನ ಟಾರ್ಗೆಟ್ ಮಾಡಿರುವ ಕಾಂಗ್ರೆಸ್ ನಾಳೆ ಇಡೀ ದೇಶದ ಮುಂದೆ ಚುನಾವಣಾ ಆಯೋಗದ ವಿರುದ್ಧದ ಮತ್ತಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡುವ ಸಾಧ್ಯತೆ ನಿರೀಕ್ಷೆ ಮಾಡಬಹುದು. ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕ್ ಇಂದ ನಾಳೆ ರಾಮ್ಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ಕೆಲವರು ಟ್ರೈನ್ ಹೋಗಿದ್ದಾರೆ, ಕೆಲವರು ಫ್ಲೈಟ್ ಹೋಗಿದ್ದಾರೆ. ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು. ಇನ್ನು ಕಾರ್ಯಕ್ರಮದ ಹಿನ್ನೆಲೆ ದೆಹಲಿಗೆ ಸಚಿವರು, ಪ್ರಮುಖ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಕುರಿತು ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ಬಿಜೆಪಿ ಮೊದಲು ಶಾಸಕರ ಖರೀದಿ ಮಾಡ್ತಾ ಇತ್ತು, ಈಗ ಅದು ನಿಂತು ಹೋಗಿದೆ. ಈಗ ಬಿಜೆಪಿ ನೇರ ಮತಗಳ್ಳತನಕ್ಕೆ ಇಳಿದಿದೆ. ಇದರ ವಿರುದ್ಧ ನಾಳೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಿದ್ದೇವೆ. ಹರಿಯಾಣದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಸರಾಸರಿ 3,000 ಮತಗಳ್ಳತನವಾಗಿದೆ. ಹರಿಯಾಣದಿಂದಲೂ ಸಾವಿರಾರು ಕಾರ್ಯಕರ್ತರು ಬರ್ತಾ ಇದ್ದಾರೆ. ಉಳಿದಂತೆ ಇಡೀ ದೇಶದಿಂದ 1 ಲಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದ್ರು. ಶಾಸಕರನ್ನ ಖರೀದಿ ಮಾಡ್ತಾ ಇದ್ರು. ಈಗ ಶಾಸಕರ ಖರೀದಿ ನಿಂತೋಗಿದೆ. ನೇರವಾಗಿ ಮತಗಳನ್ನ ಕಳ್ತನ ಮಾಡತಕ್ಕಂಥ ಕೆಲಸ ಕೈಹಾಕಿದ್ದಾರೆ. ಇದರ ವಿರುದ್ಧವಾಗಿ ರಾಷ್ಟ್ರ ಮಟ್ಟದ ಒಂದು ದೊಡ್ಡ ಪ್ರತಿಭಟನೆಯನ್ನ ನಾವು ರಾಮ್ಲೀಲಾ ಮೈದಾನದಲ್ಲಿ ಮಧ್ಯಾಹ್ನ 2 ಗಂಟೆಯಲ್ಲಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವತಿಯಿಂದ. ಹರಿಪ್ರಸಾದ್ ಮಾತಿಗೆ ಧ್ವನಿಗೂಡಿಸಿದ ಕಾಂಗ್ರೆಸ್ ನಾಯಕ ರೇವಣ್ಣ, ಕರ್ನಾಟಕದ ಹಲವು ಕ್ಷೇತ್ರಗಳಲ್ಲಿ ಮತಗಳ್ಳತನವಾಗಿದೆ. ಅದಕ್ಕೆ ಬೆಸ್ಟ್ ಅಂತ ಹೇಳೋದಾದ್ರೆ ಆಳಂದ ವಿಧಾನಸಭೆ ಕ್ಷೇತ್ರ, ಬೆಂಗಳೂರು ಸೆಂಟ್ರಲ್ನಲ್ಲೂ ಮತಗಳ್ಳತನವಾಗಿದೆ. ಬಿಜೆಪಿ ಪರವಾಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ. ನಾವು ಇದನ್ನ ಕರ್ನಾಟಕದಲ್ಲಿ ಮೊದಲು ಪತ್ತೆ ಹಚ್ಚಿದ್ದೇವೆ. ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಮತಗಳವೂ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ ಮೋಸವಾಗ್ತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತೇವೆ. ಚುನಾವಣಾ ವ್ಯವಸ್ಥೆ ಸರಿಯಾಗಿ ನಡೀಬೇಕು. ಅದಕ್ಕಾಗಿ ನಾಳೆ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತಾ ಇದ್ದೇವೆ ಅಂತ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಪ್ರತಿಕ್ರಿಯಿಸಿದ್ರು. ಈ ರಾಷ್ಟ್ರದಲ್ಲಿ ಚುನಾವಣಾ ಆಯೋಗ ಸರಿಯಾದ ರೀತಿಯಲ್ಲಿ ದಾಖಲಾಯಿಸೋದಕ್ಕೆ ಬಹಳಷ್ಟು ಅನುಕೂಲ ಮಾಡಿದ್ದಾರೆ ಮತ್ತು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ನಾವಂತೂ ಮೊದಲೇ ಕಂಡಿಡಿದ ಕರ್ನಾಟಕದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಜೊತೆಗೆ ಅಲ್ಲಿಯ ಎಲೆಕ್ಷನ್ ಕಮಿಷನ್ಗೂ ಕೂಡ ನಾವು ಸೇರಿ ಸಿಗುರು ಅನ್ನೋ ಸಂಸ್ಥೆ ಕೂಡ ಮತದ ಬಗ್ಗೆ. ಇನ್ನು ನಾಳಿನ ಮತಗಳ್ಳತನ ಬೃಹತ್ ರ್ಯಾಲಿಯಲ್ಲಿ ಸ್ವತಃ ರಾಹುಲ್ ಗಾಂಧಿ ಇಡೀ ದೇಶದ ಮುಂದೆ ನಾನಾ ಪ್ರಮುಖ ದಾಖಲೆಗಳನ್ನ ಮುಂದಿಡುವ ಸಾಧ್ಯತೆ ಇದೆ. ಇದುವರೆಗೆ ಹರಿಯಾಣ ಮತ್ತು ಕರ್ನಾಟಕದ ಪ್ರತ್ಯಕ್ಷದರ್ಶಿಗಳ ನೇರ ಸಂದರ್ಶನ ಮಾಡಿಸಿದ್ದ ರಾಹುಲ್ ಗಾಂಧಿ ನಾಳೆ ಎಲ್ಲರನ್ನ ಒಂದೇ ವೇದಿಕೆಗೆ ಕರೆತರುವ ಸಾಧ್ಯತೆ ಇದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.